ಪಟ್ಟ ಅವತ್ತಿಂದ ಬಿಡ್ತಾ ಇದ್ದೀನಿ. ಫುಲ್ ಏಟ್ ಹೊಡೆದಿಲ್ಲ. ಗಂಟ್ಗಳಲ್ಲೂ ಹಂಗೇನೆ. ಯಾವಕ್ಕೆ ಕೆಳಗಡೆ ಹೇಳಿ ಸ್ಟಾಪ್ ಇಟ್ಕೊಂಡು ಪ್ರಾಣ ಕೊಡೋಕೆ ಗೈಸ್, ನಮಸ್ಕಾರ ಎಲ್ಲರಿಗೂ. ಸೊ ದೋಸ್ತ ವಿಡಿಯೋಗೆ ನಮ್ಮ ಪ್ರೀತಿಯ ಗರಂಡಿಗ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೆಂಡ್ಸ್ ಪಾಕ್ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆನೆ ಬಿಲ್ಡಿಂಗ್ ಹಾಕ್ತಾ ಇದ್ದೀನಿ. ಎರಡು ಬಿಟ್ಟಿದ್ದ ಕುತ್ಕೊಂಡಿದ್ದಂತೆ ಮೇಲೆ. ಇದೊಂದು ರೋದ್ನ ಪಾಕಿಗಳೆಲ್ಲ ಮೇಲೆ ಕುತ್ಕೊಂಡ್ಬಿಟ್ರೆ ಬಿಲ್ಡಿಂಗ್ ಹತ್ಬೇಕು ಇಳಿಬೇಕು. ಇನ್ನೂ ಸ್ವಲ್ಪ ಓಡ್ಸೋಣ ಅಂದ್ಬಿಟ್ಟು ಬಂದೆ ಮೇಲೆ. ಇವಾಗ ಅಕ್ಕಿಗಳನ್ನ ಓಡ್ಸೋಣ ಅಂತ. ನೋಡಿ, ಎರಡಲ್ಲಿ ಕೂತೈತೆ, ಎರಡನ್ನೂ ಓಡಿಸ್ಬೇಕು ಇವಾಗ. ಬನ್ನಿ ಓಡ್ಸೋದ. ಪಟ್ಟ ಅವತ್ತಿಂದ ಬಿಡ್ತಾ ಇದ್ದೀನಿ. ಫುಲ್ ಏಟ್ ಹೊಡೆದಿಲ್ಲ. ಅದಿನ್ನ ಬಿಟ್ಟು 2 ದಿವಸ ಆಯ್ತು ಅಷ್ಟೇ. 2 ದಿವಸ. ನಿನ್ನೆ ಬಿಟ್ಟಿದ್ದು, ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದು ಬಿಡಕ್ಕೆ. ಆಲ್ರೆಡಿ ತಿರುವಾಗ್ತೈತೆ ಗುರು ಅಕ್ಕಿ. ಅದು ಸೀರಿಯಸ್ ಆಗಿ ಲಿಟ್ರಲಿ ತಿರುವಾಗ್ತೈತೆ ಅಕ್ಕಿ. ಏಟ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ ಆಲ್ರೆಡಿ. ನೋಡಿ ಅಂತೀರಿ, ನಮ್ಮ ಮನೆ ಮೇಲೆ ಬಂದರೆ ಏಟ್ ಹೊಡಿಯುತ್ತೋ ಅಕ್ಕಿ. ಅದು ನಾನು ಬಟ್ಟೆ ಹಿಡ್ಕೊಂಡು ಆರಿಸ್ತಾ ಇದ್ದೀನಿ. ಹಾಕಿದ ಪುಲ್ಲವರ್ ಬಿಚ್ಬಿಟ್ಟು ಅಕ್ಕಿನ ಆರಿಸ್ತಾ ಇದ್ದೀನಿ ನಾನು. ನೋಡಿ, ಎಲ್ಲ 2 ಅಕ್ಕಿಗಳಿದ್ರೆ ಅಡ್ವಾಂಟೇಜ್ ಗೈಸ್. ಈ ಥರ ಅಕ್ಕಿಗಳು ಟೈಮಿಂಗ್ ಬಂದ್ಬಿಡ್ತಾವೆ ಬೇಗ. 2 ಅಕ್ಕಿ 3 ಅಕ್ಕಿ ಒಟ್ಟೊಟ್ಟಿಗೆ ಬಿಡ್ತೀವಿ ನೋಡಿ, ಟೈಮಿಂಗ್ ಬಂದ್ಬಿಡ್ತಾವೆ ಬೇಗ. ನೋಡಿ ಎಷ್ಟು ಸಲೀಸಾಗಿ ಆರ್ತಿದೆ ರೆಕ್ಕೆ. ಈ ಥರ ಹೊಡಿಬೇಕು, ಈ ಥರ ಹೊಡಿಬಾರ್ದು ರೆಕ್ಕೆ. ನೋಡಿ ಇದು ಹೊಡಿತೈತಲ್ವಾ, ಪ್ರಾಪರ್ ಅದು ಕ್ಲೀನಾಗಿ ರೆಕ್ಕೆ ಹೊಡೆದು ನೋಡಿ. ಅಲ್ಲಿ ನೋಡಿದ್ರಾ, ತಿರು ಆಗ್ತೈತೆ ಅಕ್ಕಿ ಆಲ್ರೆಡಿ. ಏನು ಮಸ್ತಾಗ್ತದ ನೋಡಿ. ಒಂಥರ ಸ್ಯಾಟಿಸ್ಫೈಯಿಂಗ್ ಅನ್ಕೊಡಿ. ನೋಡ್ರಿ ಯಾಕೆ ನಾನು ಸಿಂಗಲ್ ಆಗಿ ಓಡಿಸಿದ್ರು ಆಗುತ್ತೆ ಗುರು, ನಮ್ಗೆ ಐತೆ. ಏಟ್ ಎತ್ಕೊಂಡ್ಮೇಲೆ ಅಕ್ಕಿ ಆಟನೇ ಚೇಂಜ್ ಮಾಡ್ಬಿಡಿದೆ ಗೈಸ್. ಅನ್ಕೊಂತೀವಿ ಅಷ್ಟೇ, ಅಕ್ಕಿಗಳು ಪಟ್ಟದಲ್ಲಿ ಹಿಂಗೆ ಆಡ್ತಾ ಇದ್ದಾವೆ ಅನ್ಕೊಂಡ್ಮೇಲೆ ಏಟ್ ಹೊಡ್ಮೇಲೆ ಅಷ್ಟು ಅಕ್ಕಿಗಳು ಆಟನೇ ಚೇಂಜ್ ಮಾಡ್ಬಿಡ್ತಾವೆ ಫುಲ್ಲು. ಅದಕ್ಕೋಸ್ಕರ ಗಿರೆ ಬಾಜಿಗೆ ಬಾಜಿ ಬರ್ಬೇಕು ಅನ್ನೋದು ಬೇಗ. ಇಲ್ಲ ಆಡ್ತಾ ಐತೆ. ಅಡಕ್ಕಿಗಳು ಅದೇ ಕಾಣಿಸ್ತೈತೆ. ಇನ್ನೊಂದೆಲ್ಲ ಇದ್ದಾವೆ ಕಳ್ಳಕ್ಕಿ ಎಲ್ಲ ಐತೆ ನಮ್ದು. ಮಾತ್ರ ಕಾಣಿಸ್ತೈತೆ. ಇಲ್ಲ ಐತಲ್ಲ, ಇಲ್ಲ ನೋಡ್ರಿ, ಇದೆಲ್ಲ ಇತ್ತು. ಹಣ್ಣಿನ ವಿಷ ಆಗುತ್ತೆ ನೋಡೋಣ. ನೀರು ಎಷ್ಟೊತ್ತಾಡ್ದಾವ ಅಂತ ಹಿಂಗೆ ಓಡಿಸ್ತಾ ಇರ್ತೀನಿ. ನೀವು ಅಷ್ಟೇ ಹಿಂಗೆ ಬಿಲ್ಡಿಂಗ್ ಮೇಲೆ ನಿಂತ್ಕೊಬೇಕು. ಅಕ್ಕಿಗಳು ಎಲ್ಲಿ ಕೂತ್ಕೊಂತವೆ, ಅಕ್ಕಿಗಳು ಬ್ರೋ ನಮ್ದು ಬಂದ್ಬಿಡುತ್ತೆ, ಕುತ್ಕೊಂಡ್ಬಿಡುತ್ತೆ ಅಂತ. ನಮ್ದು ಕೂತ್ಕೊಳ್ಳುತ್ತಪ್ಪ. ಛತ್ರಿಗಳು ಡೌನಲ್ಲಿ ಇರುತ್ತಲ್ವಾ, ನಮ್ಮ ಅಕ್ಕಿಗಳು ಕೂತ್ಕೊಂತವೆ. ಅವಾಗ ಏನು ಮಾಡ್ಬೇಕು, ಈ ಥರ ಬಟ್ಟೆಗಳು ಇಟ್ಕೊಂಡು ಹಿಂಗೆ ಆರಿಸೋದು ಒಂದಿರೋ ಥರ ಅಷ್ಟೇ. ಕೂತ್ಕೊಂಡ್ಬಿಟ್ಟು ಅದೇ ನಾರ್ಮಲ್ ಬಿಡ್ತಾ ಇದ್ವಲ್ಲ ತಂಬ್ರಲ್ಲ ತಾಡ್ತಾನೆ ಇದು ಅವಾಗಿಂದ. ಬಟ್ ಅವಾಗಲೇ ಕೂತ್ಕೊಂಡ್ಬಿಡ್ತಾ ಇದ್ವಿ ಅಕ್ಕಿ. ಅದೇ ಈ ಪಟ್ಟ ಆರ್ತಾನೆ ಐತೆ. ಕೆಲವೊಂದು ಅಕ್ಕಿಗಳು ಹಂಗೆ ಗೈಸ್. ಒಂದೊಂದು ಅಕ್ಕಿಗಳು ಹೆಂಗಂತಂದ್ರೆ, ನಾನು ಆಡೋದೇ ಸ್ವಲ್ಪ ಹೊತ್ತಾದ್ರೆ ಮನೆ ಮೇಲೆ ಇಳಿತೀನಿ ಅಂತವೆ. ಕೆಲವೊಂದು ಅಕ್ಕಿಗಳು ಹೆಂಗ, ನಾನು ಎಷ್ಟು ಹೊತ್ತಾಡಿದ್ರೆ ನಾನು ಮನೆ ಮೇಲೆ ಇಳಿಯಲ್ಲ, ಇಲ್ಲಾಂದ್ರೆ ಇಳ್ತೀನಿ ಅಂತ. ನನಗೆ 5 ನಿಮಿಷ ಆಡಿ ಮನೆ ಮೇಲೆ ಇಳಿದ್ರೆ ಆ ಅಕ್ಕಿಗೆ ರೆಸ್ಪೆಕ್ಟು. 10 ಅವರ್ ಆಡ್ಬಿಟ್ಟು ಬೇರೆ ಜಾಗದಲ್ಲಿ ಕೂತ್ಕೊಂಡ್ರೆ ಅದಕ್ಕೆ ರೆಸ್ಪೆಕ್ಟ್ ಇಲ್ಲ. ಸೀರಿಯಸ್ ಆಗಿ ನನ್ನ ಹತ್ರ ಹಂಗೆ, ನಿಮಗೆ ಟೂರ್ನಮೆಂಟ್ಗಳಲ್ಲೂ ಹಂಗೇನೆ. ಯಾವ ಅಕ್ಕಿ ಮನೆಗೆ ಇಳಿಯುತ್ತೋ, ಮನೆ ಛತ್ರಿಗಿಳಿಯುತ್ತೋ ಅದೇ ಅಕ್ಕಿಗೆ ಮಾನ್ಯತೆ. ಬೇರೆ ಅಕ್ಕಿಗಳಿಗೆ ಸಿಕ್ಕಲ್ಲ ಮಾನ್ಯತೆ. ನೀನು 10 ಅವರ್ ಬಿಡು, ಛತ್ರಿ ಮೇಲೆ ಫಿನಿಶ್ ಮಾಡಿದ್ರೇ ಅದಕ್ಕೆ ಪ್ರೈಸ್ ಹೋಗ್ತದೆ ಅಂತಂದರೆ ಏನಿಲ್ಲ. ಅಕ್ಕಿ ಬರ್ಸ್ಬೇಕು. ಯಾಕಂದರೆ ದಿನ ಚಿಕ್ಕ ಪಟ್ಟ ಅಲ್ವಾ, ಗೊತ್ತಿರಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ರೂಢಿ ಆಗ್ಬೇಕು. ಇವಾಗ ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಬಿಟ್ಟು 2 ದಿವಸ. ಆ ಪಟ್ಟ ನಾವು ಬಿಟ್ಟಾಗ ನೋಡಿರ್ತೀವಿ, ನೀವು ಅಲ್ಲಲ್ಲೇ ಕೂತ್ಕೊಂಡಿರುತ್ತೆ. ಬಿಟ್ಟು 2 ದಿವಸ ಆಗಿರೋದು, ಸ್ವಲ್ಪ ದಿವಸ. ಇನ್ನು 2 ದಿವಸಕ್ಕೆ ನನಗೆ ಅದೇ ಶಾಕ್ ಆಗಿದೆ ಅಂತಂದರೆ, ಬಿಟ್ಟು 2 ದಿವಸಕ್ಕೆ ಏಟ್ ಹತ್ಕೊಬಿಡೈತೆ. ಅದು ಆಳೆ ಉರುಳಾಗ್ತೈತೆ, ಇದನ್ನ ಕಂಬರ್ ಮಾಡ್ತೈತೆ. ಇದು ನಿಧಾನ ಏಟ್. ನನಗೆ ನಿಧಾನ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಲ್ವಾ ನಿಮಗೆ, ಇದಕ್ಕೆ ಅಕ್ಕಿಗೆ ಬಂದರೆ ಲೇಟಾಗಿ ಬರುತ್ತೆ ಏಟ್ ಇದಕ್ಕೆ ಅಂತ. ಅದರಲ್ಲೂ ಬಾಲ ಬೇರೆ ಕಿತ್ತಾಕಿದ್ದೀರಿ, ಇನ್ನು ಲೇಟಾಗಿ ಬರುತ್ತೆ ಏಟ್ ಅದಕ್ಕೆ. ಬಟ್ ಇನ್ನೂ ಆಡ್ತೈತೆ, ಚೆನ್ನಾಗಿ ಆಡ್ತೈತೆ. ಮುಂಚೆಗಿಂತ ಪರ್ಫಾರ್ಮೆನ್ಸ್ ಚೆನ್ನಾಗೈತೆ ಅಕ್ಕಿದು. ಯಾಕಂದ್ರೆ ಆಡ್ಕೊಂಡು ನಿಂತ್ಕೊಳ್ತಾರೆ ಆರಾಮಾಗಿ. ಬಟ್ ರೆಕ್ಕೆ ಗಾಳಿಗೆ ರೆಕ್ಕೆನ ತುಂಬ ಪ್ರೆಷರ್ ಕೊಟ್ಟಾಗ್ತೈತಲ್ವ ಅಕ್ಕಿ. ಅದಕ್ಕೋಸ್ಕರ ಸ್ವಲ್ಪ ಇದಾಗ್ತೈತೆ ಅಷ್ಟೇ, ಬೇಗ ಇಳ್ದೋಗ್ತೈತೆ. ಇದಾಗ್ತೈತೆ ಅಕ್ಕಿ. ಈಗ ನಿಮಿಷ ಆಡ್ತಾ ಇದ್ದಿಲ್ಲ ಅಕ್ಕಿ. ಇದು ಕರೆಕ್ಟಾಗಿ 25 ನಿಮಿಷ ಗಂಟ ಬಂದ್ಬಿಡ್ತು. ಹಿಂಗೆ ಅಕ್ಕಿಗಳು 2 ಅಕ್ಕಿ ಇದ್ರೆ ಇದು ಅಡ್ವಾಂಟೇಜು. ಒಂದೊಂದು ಅಕ್ಕಿಗಳು ಆಡ್ಲಿಲ್ಲ ಅಂದ್ರೆ ನೋಡ್ರಿ, ಈ ತರ ಯೂಸ್ ಮಾಡ್ರಿ. ಜೊತೆಗೆ ಅದನ್ನ ಅಕ್ಕಿನ
ಇವಾಗ ಒಂದು ಹಾಕಿ ಆಡ್ತು ಇಲ್ಲಾಂದ್ರೆ ಈ ಹಾಕಿ ಆಡ್ದು ಹಾಕಿ ಇನ್ನ ನಿನ್ನೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ ವಿಡಿಯೋ ನಿನ್ನೆ ಮಾಡ್ಬೇಕಿತ್ತು ಇವಾಗ ಅನ್ಸೈತಿ ನಿನ್ನೆ ವಿಡಿಯೋ ಮಾಡ್ಬೇಕಿತ್ತು ಅಂದ್ಬಿಟ್ಟು ಕಣ್ಣು ಕಾಣಿಸ್ತಾ ಇದ್ದಿಲ್ಲ ಸ್ಟ್ರೈಟ್ ಹೋಯ್ತು ಅನ್ಕೊಂಡೆ ಎಕ್ಕಿ ಅಷ್ಟೇ ಮುಗಿದ ಎಕ್ಕಿ ಹೋಯ್ತಿಲ್ಲ ಆದ್ರೆ ಫಸ್ಟ್ ದಿವಸ ಬೇರೆ ಅಲ್ವಾ ಹೋಯ್ತು ಅನ್ಕೊಂಡೆ ನೋಡಿದ್ರೆ ರಿಟರ್ನ್ ಬಂದ್ಬಿಡ್ತೆ ಹೆಂಗೋ ಇದು ಸರ್ಕಸ್ ಮಾಡ್ತಾ ಇದ್ ಅನ್ಕೊಳ್ಳಿ ಪಾಪ ಕೂತ್ಕೊಳಕ್ಕೆ ಇವಿ ಸರ್ಕಸ್ ಮಾಡುತ್ತೆ ಈ ಅಕ್ಕಿ ಪಾಪ ನೋಡ್ರಿ ಇಲ್ಲಿ 4ನೇ ರೌಂಡ್ ಹೊಡಿತಾ ಇರೋದು ಅದು ವಾಪಸ್ ಮೇಲೆ ಆಯ್ತು ಇನ್ನೊಂದ್ ಕೆಳಗಡೆ ಛತ್ರಿ ಇದೆ ಇದೊಂದು ಅಡ್ವಾಂಟೇಜ್ ಅಕ್ಕಿ ಆದಷ್ಟು ಕೂತ್ಕೊಳಕ್ ಟ್ರೈ ಮಾಡುತ್ತೆ ಇದೊಂದು ಅಡ್ವಾಂಟೇಜ್ ಇರುತ್ತೆ ಕೂತ್ಕೊಳ್ಳೋದು ನಾನು ಆ ಛತ್ರಿಗೆ ಕ್ಲಾಂಪ್ ಹುಡುಕಿದೀನಿ ಗೈಸ್ ನೋಡಿ ನಮ್ ತಾವಡಿ ಎಷ್ಟು ಕೆಳಗೆ ಐತಂತ ನಿಮ್ಗೆ ಅರ್ಥ ಆಗುತ್ತೆ ಗಾಳಿ ಎಷ್ಟು ಕೆಳಗೆ ಐತ್ ನೋಡ್ರಿ ಅಲ್ಲಿ ಪಾಪ ಅಕ್ಕಿ ಫಿನಿಶ್ ಮಾಡ್ಬೇಕಂದ್ರೆ ಈ ಮರ ಬೇರೆ ಅಡ್ಡ ಐತೆ ಇನ್ನೊಂದ್ ಸ್ವಲ್ಪ ಹೈಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀನಿ ಒಂದೇನೋ ಚಿಕ್ಕ ಪ್ಲಾನ್ ಮಾಡಿದೀನಿ ಸಕ್ಸಸ್ ಆದ್ರೆ ಚೆನ್ನಾಗಿರುತ್ತೆ ಅಕ್ಕಿಗೂ ಫಿನಿಶಿಂಗ್ ಚೆನ್ನಾಗಿರುತ್ತೆ ತಾವಡಿ ನಮ್ಗೆ ಅಕ್ಕಿಗಳು ಕಳ್ಳ ಮಾಡಕ್ಕೂ ಸರಿ ಇರುತ್ತೆ ಅಕ್ಕಿಗಳ ಇಡಕ್ಕೂ ಚೆನ್ನಾಗಿರುತ್ತೆ ಗೈಸ್ ಅದೊಂದು ಐಡಿಯಾ ಮಾಡಿದೀನಿ ಅಂದ್ರೆ ಒಂದು ಇಷ್ಟಿಷ್ಟು ಉದ್ದದ್ದು ಇಷ್ಟಿಷ್ಟು ಹೈಟ್ ಕ್ಲಾಂಪ್ ಐತೆ ಒಂದು 4 feet 4.5 ಹೈಟ್ ಇರೋ ಕ್ಲಾಂಪ್ ಗಳಿದಾವೆ ಅಂದ್ರೆ ಕ್ಲಾಂಪ್ ಗಳಂದ್ರೆ ಸ್ಟ್ಯಾಂಡ್ ಗಳಿದಾವೆ ಎರಡು ಸೊ ಆತರ ಸ್ಟ್ಯಾಂಡ್ ಅಲ್ಲಿ ಮಾಡ್ಬಿಟ್ಟು ಅದ್ರ ಮೇಲೆ ಛತ್ರಿ ಹೊಡಿಯೋಣ ಅನ್ಕೊಂಡು ಪ್ಲಾನ್ ಹಾಕಿದೀನಿ ನೋಡೋಣ ಆದ್ರೆ ಹೊಡಿಯೋಣ ಈ ರೂಮ್ ಎಷ್ಟು ಕ್ಯೂಟ್ ಆಗೈತೆ ನೋಡ್ರಿ ರೂಮ್ ಐತಲ್ಲ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ಅದೆಲ್ಲ ನಂಗೆ ಪರಿವಳಿಸ್ಬೇಕು ಅಂದ್ರೆ ಯಾರು ಬಿಟ್ಕೊಳ್ಳಲ್ಲ ತುಂಬಾ ಜನ ಬಿಟ್ಕೊಳ್ಳಲ್ಲ ಪಾರಿವಾಳ ಆಗಲಿ ಕಷ್ಟ ಅದ್ರ ಚೆನ್ನಾಗಿ ಒಂದ್ಸಲಿ ಕೇಳಿ ನೋಡ್ಬೇಕು ಅವ್ರಿಗೆ ಏನಾದ್ರು ಕೇಳಿ ನೋಡ್ಬೇಕು ಕೇಳೋಣ ಆ ಓನರ್ ಯಾರು ಅಂತ ಗುರ್ತಿಡ್ಕೊಂಡು ಕೇಳೋಣ ಈ ಅಕ್ಕಿ ಇನ್ನ ಸರ್ಕಸ್ ಮಾಡ್ತಾನೆ ಐತೆ ಲಾಸ್ಟ್ ಸರ್ಕಸ್ ಮಾಡಿ 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 ಇಲ್ಲಿ ಇಳಿಯುತ್ತೆ ಆಗಿಲ್ಲ ಅಂದ್ರೆ ಆದಷ್ಟು ಟ್ರೈ ಮಾಡುದು ಪಾಪ ಅಕ್ಕಿ 2ನೇ ಸಲ ಇದು 3ನೇ ಸಲ ಅಕ್ಕಿ ಇದು ಇದ್ ಮಾಡ್ತಾ ಇರೋದು ಅಂದ್ರೆ ಅಕ್ಕಿ ಇಳಿಯಕ್ಕೆ ಜೋಕ್ ಸೆಟ್ ಮಾಡ್ತಾ ಇರೋದು ಅಕ್ಕಿ ನಾವು ಪ್ಲೇಸ್ ಅಲ್ಲಿ ಬಿಡ್ತಾ ಇದೀವಿ ಅಂದ್ರೆ ಆ ಪ್ಲೇಸ್ ಗೆ ಜೋಕ್ ಸೆಟ್ ಮಾಡ್ಕೊಳ್ಳುತ್ತೆ ನಾನು ಹಿಂಗ್ ಹೋಗಿ ಹಿಂಗ್ ಬಂದ್ರೆ ಕರೆಕ್ಟ್ ಆಗಿ ಬರ್ತೀನಿ ನಾವ್ ಹೆಂಗ್ ಹಿಂಗೆಲ್ಲ ಸುತ್ತಾ ಬರ್ತೀರಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಹೆಂಗೆ ಬಂದು ಇದ್ ಮಾಡಕ್ಕಾಗುತ್ತೋ ನಾವ್ ಕರೆಕ್ಟ್ ಆಗಿ ಇರಕ್ಕಾಗುತ್ತೋ ಆ ಪ್ಲೇಸ್ ಅಲ್ಲಿ ಸೊ ನಾವು ಸೆಟ್ ಮಾಡ್ಕೊಂತೀವಿ ತಾನೆ ಇವಾಗ ನಾನು ಅಲ್ಲಿ ಬರ್ಬೇಕಂದ್ರೆ ಈ ಕಡೆಯಿಂದ ಫಸ್ಟ್ ಹೋಗ್ತೀನಿ ಕರೆಕ್ಟ್ ಆಗಿ ನಂಗೆ ಯಾವ ದಾರಿನೂ ಇಲ್ಲ ಏನು ಶಾರ್ಟ್ ಕಟ್ ಹುಡ್ಕೊಂಡು ಕ್ಲೀನ್ ಆಗಿ ಹಿಂಗ್ ಬರಕಾಗುತ್ತೆ ನನ್ಗೆ ಆತರ ಬರ್ತೀನಲ್ವಾ ಅದೇ ರೀತಿ ಅಕ್ಕಿಗಳು ಅಷ್ಟೇ ಹೆಂಗ್ ಪ್ರಾಪರ್ ಆಗಿ ನನ್ಗೆ ಇಳಿಯಕ್ಕಾಗುತ್ತೆ ಪ್ರಾಪರ್ ಆಗಿ ಹೆಂಗ್ ಫಿನಿಶ್ ಮಾಡಕ್ಕಾಗುತ್ತೆ ಮನೆ ಮೇಲೆ ಅಂದ್ಬಿಟ್ಟು ಅಕ್ಕಿನ ಹುಡುಕ್ತಾ ಇರುತ್ತೆ ನೋಡಿ ಅಲ್ಲಿ ಜೋಕ್ ಸೆಟ್ ಮಾಡ್ತಾ ಇದ್ವಿ ಇಷ್ಟೊತ್ತು ಅಕ್ಕಿ ಅಲ್ಲಿ ಜೋಕ್ ಸೆಟ್ ಮಾಡ್ತಾ ಇದ್ವಿ ಈ ಕಡೆ ಇಲ್ಲಿಂದ ಏನಾರ ಫಿನಿಶ್ ಮಾಡ್ಬೋದು ಅಂತ ನಿಮ್ಗೆ ಅಕ್ಕಿ ಪಾಜಿ ಮಾಡಕಂತ ಅದ್ರದ್ದು ಫಿನಿಶಿಂಗ್ ಆಗಿರ್ಬೋದು ಅದ್ರ ಆಟ ಆಗಿರ್ಬೋದು ಏನು ಜಡ್ಜ್ ಮಾಡಕ್ಕಾಗಲ್ಲ ಓಕೆನಾ ಬಟ್ ಅದೇ ಪಾಜಿ ತಗೊಂಡ್ಮೇಲೆ ಒಂದ್ಸಲಿ ಪಾಜಿ ಮಾಡಿದ್ಮೇಲೆ ನೀವು ಆರಾಮಾಗಿ ನೀವು ಅಂದ್ರೆ ಒಂದು ನಿಮ್ಗೊಂದು ಇದ್ ಬರುತ್ತೆ ಒಂದು ಎಸ್ಟಿಮೇಟೆಡ್ ಇದ್ ಬರುತ್ತೆ ಅಕ್ಕಿ ಓಕೆ ಆಡ್ಬೋದು ಹಿಂಗ್ ಆಡುತ್ತೆ ಪಾಜಿ ಮಾಡಿದ್ಮೇಲೆ ಅಕ್ಕಿ ಕೈಲಿ ಪಾಜಿ ಮಾಡ್ದಿರೋ ಅಕ್ಕಿ ಆರಾಮಾಗಿ ಮನೆಗೆ ಇಳಿಯುತ್ತೆ ಪಾಜಿ ಇರಲ್ಲ ಟೆಂಪರ್ ಇರಲ್ಲ ಅಕ್ಕಿ ಇಳಿಯುತ್ತೆ ಅದೇ ಬಾಜಿ ಮಾಡೋ ಅಕ್ಕಿ ಕೆಳಗಡೆ ಹಿಂಗ್ ಡೌನ್ ಆದಾಗ ವಾಪಸ್ ಟೆಂಪರ್ ಮೇಲೆ ಹಾಕ್ಬಿಟ್ಟು ಬಾಜಿ ಹೊಡ್ಕೊಂಡ್ ಮೇಲೆ ಹೋಗ್ಬಿಡ್ತವೆ ಅಕ್ಕಿಗೆ ಇಳಿಯಕ್ ಹೋಗಲ್ಲ ಸೊ ಆತರ ಸಿಚುವೇಶನ್ಸ್ ಫೇಸ್ ಮಾಡಬೇಕಾಗುತ್ತೆ ಅಕ್ಕಿ ಬಾಜಿ ಮಾಡೋ ಇದರಿಂದ ಆಡ್ತಾನೆ ಐತೆ ನನ್ಗೆ ಶಾಕು ನೀವು ಇಷ್ಟು ಓದಾಡ್ತಿದ್ದೆ ಮತ್ತೆ ಮೇಲೆ ಆಯ್ತು ನೋಡ್ರಿ ಮತ್ತೆ ಮೇಲೆ ಆಗ್ತೈತೆ ಸೈಕ್ ಆರಾಮಾಗಿ ಹಳ್ಳಿ ಹೇಳದ್ ಬರ್ತದೆ ಇವಾಗ ಅಕ್ಕಿ ಫುಲ್ ಡೌನ್ ಆಯ್ತು ನೋಡಿ ಇವಾಗ ಇಳಿಬಹುದು ಮೇ ಬಿ ಇಳಿಯುತ್ತೆ ಇಳಿಯುತ್ತೆ ನೋಡ್ರಿ ಆ ಬಿಲ್ಡಿಂಗ್ ಮೇಲೆ ಇಳಿಯುತ್ತೆ ಆ ಮನೆ ಮೇಲೆ ಇಳಿಯುತ್ತೆ ಕರೆಕ್ಟಾಗಿ ಸೀಟ್ ಮನೆ ಮೇಲೆ ಇಳಿಯುತ್ತೆ ನೋಡ್ರಿ ಕರೆಕ್ಟಾಗಿ ಸೀಟ್ ಮನೆ ಮೇಲೆ ಇಳಿಬೇಕಲ್ಲ ಗಾಡಿ ಬಂದು ಏಯ್ ಛತ್ರಿ ಮೇಲೆ ಅಕ್ಕಿ ಬಿಡ ಹೋಗ್ರಪ್ಪ ಅಂತ ಓಡು 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 ಓಡ್ ಓಡ ನೋಡಿ ಈ ತರ ಫಿನಿಶಿಂಗ್ ಬಂದಾಗ ಛತ್ರಿ ಮೇಲೆ ಅಕ್ಕಿ ಬಿಟ್ಕೋಗ್ಬಿಡ್ರಿ ಏಯ್ ನೀನ್ ಎಡ್ವರ್ಟ್ ಕೆಲ್ಸಗಳು ಮಾಡೋ ಲೇ ರೆಕ್ಕೆ ಇರೋದ್ ಬಿಸಾಕೋ ಹಾಕೋ ಬೇಗ ಕೆಳಗಡೆಗೆ ಹೇಳಿ ಸ್ಟಾಪ್ ಇಟ್ಕೊಂಡು ನೋಡಿದ್ರ ಈ ತರ ಫಿನಿಶಿಂಗ್ ಮಾಡಿಸ್ಬೇಕು ಕರೆಕ್ಟಾಗಿ ಫಿನಿಶಿಂಗ್ ಈ ತರ ಫಿನಿಶ್ ಮಾಡಿಸ್ಬೇಕು ಅಕ್ಕಿಗಳು ಛತ್ರಿ ಮೇಲೆ ಬಂದಾಗ ಚಮಕಾಯಿಸ್ರಿ ಅಕ್ಕಿನ ಅಕ್ಕಿ ಹಾಕಾನ ಅಕ್ಕಿ ರೆಕ್ಕೆ ಓಡ್ಸೋಣ ಚಮಕಾಯಿಸ್ಬೇಕು ಅವಾಗ ಅಕ್ಕಿಗೆ ಸೀರಿಯಸ್ ಆಗಿ ರೆಕ್ಕೆ ಬಡಿಯೋ ಶಬ್ದಗಳು ಅವೆಲ್ಲ ಹೆವಿ ಇಷ್ಟ
ರೆಕ್ಕೆ ಎಲ್ಲಿ ಬಡಿತೈತೆ ಪಾರಿವಾಳ ಅಲ್ಲಿ ಪಾರಿವಾಳಗಳು ಖುಷಿಯಾಗಿದ್ದಾವೆ, ತುಂಬ ಖುಷಿಯಾಗಿದ್ದಾವೆ ಅಂತ ಅದು ಅಕ್ಕಿ ಫೀಲು. ಅದಕ್ಕೋಸ್ಕರ ನೀವು ನೋಡಿರ್ಬೋದು ಬೇರೆ ಎಲ್ಲ ಜಂಗ್ಲಿಗಳು ಎದ್ದು ಕೂತ್ಕೊಳ್ಳೋದು ಆ ಥರ ಮಾಡ್ತಾ ಇದ್ದಾಗ ಇಲ್ಲಿ ತುಂಬ ಖುಷಿಯಾಗಿದ್ದಾವೆ ಅಕ್ಕಿಗಳನ್ನ, ಅಲ್ಲೋಗಿ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೋಗಿ ಕೂತ್ಕೊತವೆ. ಸೊ ಅದರಿಂದ ನಾವು ಛತ್ರಿ ಮೇಲೆ ಬಂದಾಗ ಅದನ್ನ ಏನು ಮಾಡಬೇಕು, ರೆಕ್ಕೆ ಚಮಕಾಯಿಸ್ಬಿಟ್ಟು ಇಳಿಸ್ಕೊಬೇಕು. ಇನ್ನೊಂದು, ಇವಾಗ ಅಕ್ಕಿ ಎಷ್ಟೊತ್ತಾಡ್ತು ಅಂತ ನಾನು ಹೇಳ್ತೀನಿ, ವೀಡಿಯೋ ಕಟ್ ಮಾಡ್ಬಿಟ್ಟು ಹೇಳ್ತೀನಿ, ಯಾಕಂದರೆ ವೀಡಿಯೋ ನೋಡ್ಕೊಂಡಿದ್ದೀನಿ. 29 ನಿಮಿಷ ಏನು ಆಡ್ತೀವಿ, ಇವಾಗ 5 ನಿಮಿಷ ಆಡ್ತಾ ಇಲ್ದಿದ್ದು ಅಕ್ಕಿ 29 ನಿಮಿಷ ಆಡ್ತೀವಿ. ಯಾಕೆ ಗೊತ್ತಾ, ಈ ಪ್ಲೇಸಲ್ಲಿ ಅಕ್ಕಿ ಫಿನಿಶ್ ಮಾಡುತ್ತೆ ಮೋಸ್ಟ್ ಆಫ್ ದ ಟೈಮ್. ಯಾಕಂತಂದರೆ ಅಕ್ಕಿ 5 ಪ್ಲೇಸು, ಅದಕ್ಕೋಸ್ಕರ ಇಲ್ಲಿ ಫಿನಿಶ್ ಮಾಡುತ್ತೆ. ಸೊ ನಾನೇನು ಮಾಡಿದೆ, ಇವಾಗ ಅದೇ ಪ್ಲೇಸಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಒಬ್ಬ ಮನುಷ್ಯ ನಿಂತ್ಕೊಂಡಿದ್ದಾಗ ಗೊತ್ತು ಪಾರಿವಾಳಗಳು ಇಳಿಯಲ್ಲ ಅಂದ್ಬಿಟ್ಟು. ಸೊ ಅದರಿಂದ ನಾನು ಇಲ್ಲೇ ಬಂದು ನಿಂತ್ಕೊಂಡಿದ್ದೀನಿ. ನಿಮಗೂ ಅಷ್ಟೇ, ಅಕ್ಕಿಗಳನ್ನ ನಾನು ನಿಮ್ದೆಲ್ಲನೂ ಇಳಿತಾ ಇದ್ರೆ, ಬಟ್ ನನಗೆ ಹಾಕಿದ್ದೇನು ಕಾನ್ಫಿಡೆನ್ಸ್ ಅಂದರೆ ಇಲ್ಲಿ ಇಳಿಯುತ್ತೆ ಬಿಟ್ಟರೆ ಅಲ್ಲೇ ಇಳಿಯೋದು, ಬೇರೆ ಎಲ್ಲೂ ಇಳಿಯಲ್ಲ. ಸೊ ಇವಾಗ ನಮ್ಗೆ ಅಲ್ಲಿ ಇಳಿಬೇಕು ಬಿಟ್ಟರೆ ಇಲ್ಲೇ ಅಲ್ವಾ ಇಳಿಯೋದು, ಅದಕ್ಕೆ ಈ ಪ್ಲೇಸಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಅದರಿಂದ ಇಲ್ಲಿ ಇಳಿಯೋಕೆ ಹೋಗಿಲ್ಲ, ಅಕ್ಕಿ ಆರಾಮಾಗಿ ಅಲ್ಲೇ ಇಳೀತು. ಸೊ ಆ ಥರ ಎಲ್ಲಿ ಯಾವ ಪ್ಲೇಸಲ್ಲಿ ಅಕ್ಕಿ ಇಳಿಯುತ್ತೆ ಆ ಪ್ಲೇಸಲ್ಲಿ ಒಂದ ನೀವು ಹೋಗಿ ಎದುರಿಸ್ಬೇಕು, ಇಲ್ಲ ಕೂರ್ಕೊಂಡಿರೋ ಥರ ಮಾಡಬೇಕಲ್ಲಿ ಅಷ್ಟೇ. ಸೊ ಇವಾಗ ನಾವು ಕೂತ್ಕೊಂಡಿರೋ ಥರ ಮಾಡಿದ್ವಿ, ಅಕ್ಕಿ ಪೀಸಾಗಿ ಹೋಗಿ ಇಳಿದು ಕೂತ್ಕೊಂಡೈತೆ. ಆ ಪಟ್ಟ ಒಂದು ಮಿಸ್ಸಿಂಗು, ಅಲ್ಲೇ ಕೂತೈತೆ ಬರಲಿ, ಆ ಪಟ್ಟ ಎದ್ದು ಬರಲಿ ನೋಡೋಣ. ಆಮೇಲೆ ಬನ್ನಿ ಇವಾಗ ಅಕ್ಕಿ ಹಿಡ್ಕೊಂಡು ತೋರಿಸ್ತೀನಿ, ಅಕ್ಕಿ ಏನು ಕಂಡೀಷನ್ ಆಗೈತೆ ಮನೆ ನೋಡಿ. ಅಕ್ಕಿ ಇಲ್ದಿರೋ ಅಕ್ಕಿ ಇಲ್ಲೇ ಐತೆ, ಅದ್ರದ್ದು ಅಲ್ಲಾಡ್ತಾಯಿತ್ತು ನೋಡಿ, ಅದ್ರ ಜೊತೆ ಪಟ್ಟ ಇದು. ಹಾಂ, ನೀವಾಗ ಅದೇ ಈ ಅಕ್ಕಿಯನ್ನು ಬಾಜಿ ಹೊಡಿತಾ ಇದ್ದಿದ್ರೆ ನನಗಂತೂ 100% ನಂಬಿಕೆ ಇಲ್ಲೇ ಅಕ್ಕಿ ಮೇಲೆ ಕೈಲಿ ಫಿನಿಶ್ ಮಾಡುತ್ತೆ ಅಂತ. ಸೊ ಇವಾಗ ಹೆಂಗೋ ಕಷ್ಟ ಬಿದ್ದು ಫಿನಿಶ್ ಮಾಡಿಸಿದ್ರಿ ನೋಡಿ. ಆ ಸೀಟ್ ಮನೆ ಮೇಲೆ ಜಾಸ್ತಿ ಇಳಿಯುತ್ತೆ, ಅದಕ್ಕಿಂತ ಡೌನ್ ಆಗೈತೆ, ಆದರೂ ಪರವಾಗಿಲ್ಲ, ಎಷ್ಟು ಕಷ್ಟ ಬಿದ್ದು ಇಳಿಸಿದ್ದೀರಿ ಇಲ್ಲಿ. ಅದರಲ್ಲೂ ನನ್ನ ಮಕ್ಕಳು ಸುಮ್ಮನೆ ತಿಕ್ಕಾರ್ಕೊಂಡು ಕಮೆಂಟ್ಗಳು ಯಾರಾನ, ಎಲ್ಲ ಗೊತ್ತಿದ್ದೆ ನಾವು ಶೋಕ್ ಮಾಡ್ತಾ ಇರೋದು. ಟೈಮ್ ಖರಾಬಾಗಿದೆ ಅಷ್ಟೇ, ಶೋಕೇನು ಖರಾಬಾಗಿಲ್ಲ. ಸೊ ಎಲ್ಲ ಅಕ್ಕಿಗಳು ಆಚೆ ಬಿಟ್ಕೊಂಡು ಕೂತ್ಕೊಂಡಿದ್ದೀರಿ ಬೆಳಿಗ್ಗೆ. ಇನ್ನೊಂದು 2 ಪಟ್ಟಾಗ್ಲಿ ರೆಡಿ ಆಗ್ತಾ ಇದ್ದಾವೆ ನೋಡಿ. ಇಲ್ಲೊಂದು ಪಟ್ಟ ಆಯಿತಾ, ಇಲ್ಲೊಂದು 2 ಪಟ್ಟ ಆಯಿತಾ, ಅಲ್ಲೊಂದು 3 ಪಟ್ಟನಾ, 3 ಪಟ್ಟ, ಇಲ್ಲಿ 2 ಪಟ್ಟ ಆಯ್ತು ನೋಡಿ, 4, ಇದೊಂದು 5, ಇದೆರಡು ಪಟ್ಟಾಗ್ಲು, ಇದೆರಡು ರೆಡಿ ಆಗ್ತಿದ್ದಾವೆ, ಚೆನ್ನಾಗಿ ರೆಡಿ ಆಗ್ತಿದ್ದಾವೆ. ಅದೆರಡು ರೆಡಿ ಆದರೆ ಅದನ್ನು ಜಾಸ್ತಿ ಒಪ್ಸೈತೆ ಆ ಪಟ್ಟ ಮೇಲೆ. ಈ ಪಟ್ಟಾಗ್ಲು ಅಷ್ಟೇ ಗೈಸ್, ಅದೇ 2 ಪಟ್ಟ ಏನೈತೆ ಇದು ನಾನು ಮಾಡಿಸಿರೋ ಪಟ್ಟಾಗ್ಲು ನೋಡಿ, ಹೆಂಗೆ ಬಂದೈತೆ, ಸಕ್ಕತ್ತಾಗಿ ಬಂದೈತೆ 2 ಪಟ್ಟಾಗ್ಲು ಕೂಡ. ಆ ಪಟ್ಟ ಇನ್ನೊಂದು ಪಟ್ಟಾಗ ಏನಾಗೈತೆ ಅಂತಂದರೆ 4 ಬಾಲ ಕಿತ್ತೋಗ್ಬಿಟ್ಟೈತೆ ಸೈಡಲ್ಲಿ, ಅದರಿಂದ ಸ್ವಲ್ಪ ಅದಕ್ಕೆ ಆರಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಸೊ ನೋಡೋಣ, ಅದಕ್ಕೆ ಬಾಲ ಹೇಳ್ಕೊಟ್ಬಿಡೋಣ. ಇದರಲ್ಲಿ ಹೋಳಿ ಹಬ್ಬಕ್ಕೆ ಬಂದರೆ ಹೋಳಿ ಹಬ್ಬಗೆ ಹೇಳ್ಕೊಟ್ಬಿಡ್ತೀನಿ, ಹೋಳಿ ಹಬ್ಬಗೆ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ಬಟ್ ಆಲ್ರೆಡಿ ಟ್ಯೂಬ್ ಬಂದ್ಬಿಡೈತೆ, ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದೀನಿ. ಇಲ್ಲಾಂತಂದರೆ ಹೇಳ್ಕೊಟ್ಬಿಡ್ತಾಯಿದ್ದೆ ಮೊನ್ನೆನೇ ಎಲ್ಲ. ಟ್ಯೂಬ್ ಬಂದಿರೋದ್ರಿಂದ ಯೋಚನೆ ಮಾಡ್ತಾಯಿದ್ದೀನಿ, ಅರ್ಧ ಟ್ಯೂಬ್ ಬಂದ್ಬಿಡೈತಲ್ಲ ಮತ್ತು ಪೇಯ್ನ್ ಆಗುತ್ತೆ ಅಂತ. ಸೊ ಹಂಗೆ ಅದರಿಂದ ನಾನು ಅದರಲ್ಲಿ ಹಾರ್ಕೊಂಡಿಲ್ಲ ಅಂದ್ರೆ ಬಿಟ್ಟಿದ್ದೀನಿ ಅಷ್ಟೇ. ಮನೆ ಆ ಪಟ್ಟಾಗ್ಲಿ ತೋರಿಸ್ಕೊಡ್ತೀನಿ ಓಕೆ ನೋಡಿ. ಯಾವಾಗ ಯಾರ್ದೋ ನೀವೇ ಬಂದು ಕೂತ್ಕೊಂಡು ಮೇವು ಕೇಳ್ತಾವನೆ. ಇನ್ನೊಂದು ಅಕ್ಕಿ ಕಳ್ಳ ಮಾಡೋಕೆ ಹಾಕಿದ್ದೀರ, ಅದು ಸ್ವಲ್ಪ ಕರೆಕ್ಟಾಗಿ ಇದಾಗಿಲ್ಲ, ರೂಢಿ ಆಗಿಲ್ಲ ಮನೆಗೆ. ಇಲ್ಲಾಂದ್ರೆ ಅದನ್ನೂ ಬಿಡೋಕ್ಕಿತ್ತು ಇದ್ರ ಜೊತೆಗೆ. ಅದನ್ನು ಬಿಟ್ಟಿದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಪಾಪಪ್ ಆಗಿರೋದು ಅಕ್ಕಿಗಳು. ಯಾಕಂದರೆ ಅದು ದೊಡ್ಡ ಅಕ್ಕಿ ಅಲ್ವಾ. ಏನು ನೋಡಿದ್ರಾ ಜೋರು ಮಾಡ್ತಾ ಇರೋದು ಇವಾಗ. ಅದಿನ್ನೊಂದು ಸ್ವಲ್ಪ ದಿವಸ ಒಂದು ವಾರ ಕಳ್ಳಾಗ ಹಾಕ್ಬಿಟ್ಟು ಅಕ್ಕಿನ ಇವು ಅಕ್ಕಿಗಳ ಜೊತೆ ಬಿಡಬೇಕು. ಯಾಕಂದರೆ ಅದು ಸ್ವಲ್ಪ ದೊಡ್ಡ ಅಕ್ಕಿ ಬಲ್ತಿರುತ್ತೆ, ಅದಕ್ಕೆ ಬುದ್ಧಿ ಇರುತ್ತೆ. ಆದರೂ ಅದು ಎಲ್ಲಂದ್ರೆ ಕೂತ್ಕೊಬೇಕಲ್ಲ, ಆವಾಗ ಇನ್ನೂ ಮಜಾ ಇರುತ್ತೆ. ಇಲ್ಲಾಂದ್ರೆ ಕೂತ್ಕೊಂಡ್ರೆ ಕಷ್ಟ. ಅದೂ ಈ ಅಕ್ಕಿ ರೆಡಿ ಆಗಿಬಿಟ್ರೆ ಕರೆಕ್ಟಾಗಿ ಆ ಅಕ್ಕಿಗಳನ್ನ ಅದ್ರ ಜೊತೆಗೆ ಬಿಡ್ಬೋದು ಕರೆಕ್ಟಾಗಿ. ಬಿತ್ತು ಫೋನು ಅಕ್ಕನ ಬರೀ ಇದೇ ಆಗೋಯ್ತು ನಮ್ಮದು. ಈ ಅಕ್ಕಿಗಳೆಲ್ಲ ಕರೆಕ್ಟಾಗಿ ರೆಡಿ ಆಗೋದ್ರೆ, ಈ ಅಕ್ಕಿಗಳು ಕರೆಕ್ಟಾಗಿ ಆರೋಕ್ಕೆ ರೆಡಿ ಆಗಿಬಿಟ್ರೆ ಈ ಪಟ್ಟಗಳನ್ನ ಇದ್ರ ಜೊತೆಗೆ ಬಿಟ್ಬಿಡೋಣ ಅಂದ್ಬಿಟ್ಟು ನನ್ನ ಪ್ಲ್ಯಾನು. ಆವಾಗ ಸ್ವಲ್ಪ ಕರೆಕ್ಟಾಗಿ ಅಕ್ಕಿಗಳು ಮನೆಗೆ ಹುಡ್ಕೊಂಬರೋ ಥರ ನಾವು ಮಾಡಿಕ್ತವೆ ಈ ಪಟ್ಟಗಳು. ಅದಕ್ಕೆ ಇದನ್ನ ಕ್ಲೀನಾಗಿ ಮನೆಗೆ ರೂಢಿ ಮಾಡಿಸ್ತಾ ಇರೋದು, ಅಷ್ಟೊಂದು ದೂರದಿಂದೆಲ್ಲ ಬಿಟ್ಬಿಟ್ಟು. ಎಷ್ಟೊಂದು ಎಲ್ಲರಿಗೂ ಎಕ್ಸಾಮ್ಸ್ ಬರ್ತಿದ್ದೆ, ನನಗೂ ತುಂಬ ಚೆನ್ನಾಗಿ ಗೊತ್ತು. ನೀವೇನ ರೆಗ್ಯುಲರಾಗಿ ಚಾನಲ್ ನೋಡ್ತಾ ಇದ್ದರೆ ಪರವಾಗಿಲ್ಲ, ಎಕ್ಸಾಮ್ ಮುಗಿಯೋವರೆಗೂ ಬೇಕಂದರೆ ಚಾನಲ್ಲೇ ನೋಡಬೇಡ್ರಿ. ಎಕ್ಸಾಮ್ ಮುಗಿಸ್ಕೊಳ್ಳಿ. ಮಾರ್ಚಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡೋಣ, ತುಂಬ ಚೆನ್ನಾಗಿ ಗ್ರೋ ಆಗೋಣ. ಶೋಕ್ ಬಗ್ಗೆ ನಾನು ತುಂಬ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ ಮಾರ್ಚಿಂದ. ಯಾಕಂದರೆ ಎಲ್ಲರಿಗೂ ಎಕ್ಸಾಮ್ಸ್ ಎಲ್ಲ ಮುಗಿಯುತ್ತಲ್ಲ, ಎಲ್ಲ ಫ್ರೀ ಆಗ್ತೀರಾ. ಅದಕ್ಕೋಸ್ಕರ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಮಾರ್ಚಿಂದ ತರ್ತೀನಿ. ಹಾಗೆ ಶಾರ್ಟ್ ಮೂವಿ ಅಪ್ಡೇಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಅಂತ ಕೇಳ್ತಾ ಈಗ ನಿಲ್ಗೇಟ್ ಮಾಡೋಣ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಗೊತ್ತಲ್ವಾ, ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊಂತ. ಟೇಕ್ ಕೇರ್ ಗೈಸ್, ಬಾಯ್.